ಯಾವ ಊರು ಟೈಗರು? ದಾವಣಗೆರೆ ಟೈಗರು ಇಲ್ಲಿ ಯಾಕೆ ಬಂತು? ಬಿಗ್ ಬಾಸ್ ಕಪ್ನ ಗೆದ್ಕೊಂಡು ಹೋಗಕ್ ಬಂತು. ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ನಾನು ಕರಿಬಸಪ್ಪ ಅಂತ ಅಂತಾರಾಷ್ಟ್ರೀಯ ದೇಹದಾಢ್ಯ ಸ್ಪರ್ಧಿ. ನಾನು ಮೂಲತಃ ಕರ್ನಾಟಕದ ಹೃದಯ ಭಾಗ ಆಗಿರೋ ಬೆಣ್ಣೆ ನಗರಿ ದಾವಣಗೆರೆಯಿಂದ ಬಂದಿದ್ದೀನಿ. ಕರಿಬಸವ ನಿಮಗೆ ಬಿಗ್ ಬಾಸ್ ಮನೆಗೆ ಸ್ವಾಗತ. ಯಾರೋ ಬರ್ತಾವೆ. ಬಿಗ್ ಬಾಸ್ ಸೀಸನ್ 12 ಬಂದಿದ್ದೀನಿ. ಜೋಡಿಯಾಗಿ ನಿನ್ ಜೊತೆ ಬರೋ ಹಾಗಾಯ್ತಲ್ಲ. ನಿನ್ ಬಿಗ್ ಬಾಸ್ ಫಿನಾಲೆವರೆಗೂ ಕರ್ಕೊಂಡು ಹೋಯ್ತೀನಿ, ನೋಡ್ತಾ ಇರೋ ಕಾವ. ಗಿಲ್ಲಿ, ಇರಿಟೇಟ್ ಮಾಡ್ಬೇಡ ಗಿಲ್ಲಿ. ಗಿಲ್ಲಿ, ಹೋಗಿರಿ ಸುಮ್ನೆ. ಕಾವ ಬಾ ಕಾವ. ಕಾವ ಗಿಲ್ಲಿ ಪ್ಲೀಸ್. ಕಾವ 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 ಕೂತ್ಕ ಕಾವ. ಕಾವ ಒಂಚೂರು ಕಾವು ಕೊಡು ಕಾವ. ಗಿಲ್ಲಿ, ಇರಿಟೇಟ್ ಮಾಡ್ಬೇಡ. ಅಲ್ಲಿ ನೋಡಲ್ಲಿ ಯಾರೋ ಬರ್ತಾ ಇದ್ದಾರೆ. ರಕ್ಷಿತಾ ರಿಷಾ ನನ್ನ ನಂಬಿ ಅಂತ ಮಂಜು ಭಾಷಿಣಿ ಮ್ಯಾಮ್ ನನ್ನ ಜೊತೆಲೇ ಬಂದ್ರು ಜಂಟಿಯಾಗಿ. ಬಟ್ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ಬಿಟ್ರು. ಸಾರಿ. ನಿನ್ನ ರಾಶಿಕಾ ಅಂತ ನಂಬ್ತೀನಿ ಬಿಡಿ, ಇವಳೇ ಕಾವ್ಯ ಅಂತ ನಂಬ್ಕೊಂಡಿದ್ದೀನಿ. ನೋಡಿ ನಮ್ ಕಾವು ಬಾವು ಬಂದಂಗಿಲ್ವಾ? ನೋಡಿ ಆ ನಿಜವಾದ ಕಾವ್ಯ ನೋಡಿ. ಆ ಕಾವ್ಯನ 1 ವರ್ಷ ನೀರಲ್ಲಿ ನೆನೆ ಹಾಕಿದ್ರು ಹಿಂಗ. ಮೇಡಮ್ ನೀವ್ಯಾರು ಮೇಡಮ್? ಜಾನ್ವಿ ಜಾನು. ಜಾನುನ 100 ಹೆಜ್ಜೆನ್ ಕಡ್ದಂಗಿದ್ದೀರಲ್ಲ ಮೇಡಮ್. ಜಾನು ನೀವೇ ಟೆಂಬಲ್ಸ್ ತಗೊಂಡು ಹೊಡ್ಕತ್ತೀರಾ? ನಾನು ಹೊಡ್ಕೋಬೇಕಾ? ನನ್ಗೆ ಬೋರ್ ಆಗ್ತಿದೆ. ಗಾಸಿಪ್ ಮಾಡಕ್ ಯಾರಾದ್ರೂ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾರು? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಗೌಡ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಇಲ್ಲಿವರೆಗೂ ಸುಮಾರು 2,224 ಸಿನಿಮಾಗಳನ್ನ ಮಾಡಿದ್ದೀನಿ. ಮಾತಿನ ಬರದಲ್ಲಿ ಆತರ ಹೇಳ್ಬಿಟ್ಟೆ. 224 ಸಿನಿಮಾಗಳನ್ನ ಮಾಡಿದ್ದೀನಿ. 224 ಸಿನಿಮಾ ಮಾತಿನ ಬರದಲ್ಲಿ ಆತರ ಹೇಳ್ಬಿಟ್ಟೆ. 100 ಸಿನಿಮಾಗಳನ್ನ ಮಾಡಿ. 100 ಸಿನಿಮಾ ಮಾಡಿದ್ರೆ ಮೇಡಮ್? ಮಾತಿನ ಬರದಲ್ಲಿ ಹೇಳ್ತಾ ಇಲ್ಲ, ನಿಜವಾಗ್ಲೂ 100 ಸಿನಿಮಾನ ಮಾಡಿದ್ದೀನಿ. ಯಾರು ನೀವು? ಜಾನು.
ನೀವು ಇನ್ಮೇಲೆ ಕಿರ್ಚೋದಾದ್ರೆ ಸ್ವಲ್ಪ ಕಡಿಮೆ ಕಿರ್ಚಿ, ಡೆಂಬಲ್ಸ್ ಕಾಲ್ ಮೇಲೆ ಹಾಕೊಂಡ್ಬಿಟ್ಟು. ನಾನು ಮಾತಿನ ಬರದಲ್ಲಿ ಕಿರಿಚ್ಬಿಟ್ಟೆ. ನೋಡಿ ಜಾನ್ವಿ, ಎಲ್ಲೋ ಒಂದ್ ಕಡೆ ಹೋಗಿ ಕುತ್ಕೊಳ್ಳೋಣ ಬನ್ನಿ. ಅಶ್ವಿನಿ ಮೇಡಮ್ ಏನ್ ಗೊತ್ತಾ ಮೇಡಮ್, ಏನ್ ಗೊತ್ತಾ ಮೇಡಮ್, ಹೇಳರ ಮಾತು ಕೇಳು ಗುರು, ಸ್ವಲ್ಪ ತಗ್ಗಿ ಬಗ್ಗಿ ನಡೆಯುತ್ತಿರು. ಕಿರಿಕು ಎಲ್ಲ ಬೇಗ ಗುರು, ಕೆಳಗಿಳಿಸು ನಿನ್ನ. ಹಾಯ್ ಹಾಯ್ ಅಣ್ಣ, ನೀನ್ ಯಾರ್ ಕಣಣ್ಣ? ಧನುಷ್. ಏನಣ್ಣ ಒಳ್ಳೆ ಉಷ್ ಪಿಕ್ಚರ್ ಅಲ್ಲಿ ದೆವ್ವ ಇದ್ದಂಗಿದ್ಯಾ? ನನ್ನ ಹತ್ರ ಕಾಮಿಡಿ ಮಾಡಬೇಡ. ಆಯ್ತು ಬಿಡೋಣ, ಕಾಮಿಡಿ ಮಾಡಬೇಡ. ಯಾಕಣ್ಣ ಮಾಡಬೇಡ ಅಷ್ಟೇ. ಏ ಇಲ್ಲಾಕೋ ಗಿಲ್ತಾ ಇದ್ಯಾ? ಗಿಲ್ಲಿ ಅಲ್ವಣ್ಣ, ಗಿಲ್ದೆ. ರಾಚಿಕ, ನೋಡಕೊಳ್ಳೆ ಮೂಸಿಕ ಇದ್ದಂಗಿದ್ದೀರಿ. ನಿಮ್ಗೊಂದು ಕ್ವೆಶ್ಚನ್ ಕೇಳಲ್ಲ? ಕೇಳಿ. ಒಂದ್ ಮನೆಯಲ್ಲಿ ಐ ಲವ್ ಯು, ಇನ್ನೊಂದ್ ಮನೆಯಲ್ಲಿ ಐ ಮಿಸ್ ಯು ಅಂತ ಇರುತ್ತೆ. ಹಾ. ಐ ಮಿಸ್ ಯು ಮಿಸ್ ಆಗ್ಬಿಡುತ್ತೆ, ಹಾ. ಅವಾಗ ಉಳಿಯೋದು ಯಾವ್ದು? ಐ ಲವ್ ಯು. ಸಾರಿ, ನಾಟ್ ಇಂಟ್ರೆಸ್ಟೆಡ್. ಆಕ್ಚುಲಿ ನೀವು ಸಿಂಗಲ್ ಆಗಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್, ನನ್ ನಿಮ್ ಜೊತೆ ಟ್ರ್ಯಾಕ್ ಓಪನ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಬನ್ನಿ ಇಲ್ಲಿ. ಟ್ರ್ಯಾಕ್ ಅಂದಾಗ ನೆನಪಾಯ್ತು, ಹಾ. ನೀವ್ ಯಾಕೆ ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬಾರ್ದು? ಯಾಕೆ? ಹೋಗ್ತಾ ಹೋಗ್ತಾ ಒಂದು 5-6 ಟ್ರ್ಯಾಕ್ ಸಿಗುತ್ತೆ, ಯಾವ ಕಡೆನಾರು ಬಂದು. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಕರಿಬಸಪ್ಪ ಅಂತ, ಅಂತಾರಾಷ್ಟ್ರೀಯ ದೇಹದಾರ್ಢ್ಯ ಸ್ಪರ್ಧಿ. ಹಾ. ಈ ಮನೆಯಲ್ಲಿ ನಾನ್ ಮಾತಾಡಿದ್ರೆ ತುಂಬಾ ಇರಿಟೇಟ್ ಮಾಡ್ಕೊಂತಾರೆ, ಅದು ಯಾಕೆ ಅಂತ. ನೀವ್ ಇರಿಟೇಟೆ ಸರ್. ಕಾವ ಗಿಲ್ಲಿ, ಕಾವ ಇಲ್ಲೋಡ್ ಕಾವು ನಿಂಗೆ, ಗಿಲ್ಲಿ ಇರಿಟೇಟ್ ಮಾಡ್ಬೇಡ ಗಿಲ್ಲಿ. ಕಾವು ಇಲ್ಲೋಡ್ ನಿಂಗೆ ಏನೋ ತೋರಿಸ್ತೀನಿ. ಇಲ್ಲೋಡ್ ಕಾವು ಏನೋ ತೋರಿಸ್ತೀನಿ. ಗಿಲ್ಲಿ, ನೀನ್ ಹೀಗೆಲ್ಲ ಮಾಡಿ ಹೊರಗಡೆ ನನ್ ಮದ್ವೆಗೆ ಏನಾದ್ರೂ ತೊಂದ್ರೆ ಆಗ್ಬೇಕಲ್ಲ? ನನ್ನ ಯಾರಾದ್ರೂ ಮದ್ವೆ ಆಗದೆ ಇರ್ಲಿ. ಕಾವು ಹಾ? ನಾನ್ ನೋ ಅಂದ್ರೆ ತಾನೇ ಅದೆಲ್ಲ ತೊಂದ್ರೆ. ಗಂಗೆಯ ಅವನ ತಲೆ ಮೇಲೆ ಮಗರ ಹಾವೆ ಸರಮಾಲೆ, ಕೈಯಲ್ಲಿ ಬೆಟ್ಟದ ಕೋಲು, ಮೈಯೆಲ್ಲ ವಿಭೂತಿ ಸಾಲು, ಯಾರೋ ಅವನ್ ಯಾರೋ. ಜೋಗಯ್ಯ 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 ಜೋಗಯ್ಯ. ಅಲ್ಲ, ನೀವು ಹಿಮಾಲಯಕ್ಕೆ ಹೋಗ್ತಾನೆ ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಇಲ್ಲಿ ಬರ್ಲಿಕ್ಕೆ ಆಕ್ಚುಲಿ ಕಾರಣ ಜನ. ನಾನು ಬರ್ಬೇಕಾದ್ರೆ 27 ತಲೆ ಇತ್ತು, ಈಗ 6 ತಲೆವರೆಗೆ ನಿಲ್ಸಿದ್ದೀನಿ. ಒನ್ ಹ್ಯಾಂಡ್ ಆರ್ಮಿ ತರ ಆಡ್ತೀನಿ. ಜೈ ಮಹಾಕಾಲ್. ಯಾರೋ ಬರ್ತಾವ್ರಲ್ಲಿ. ಓ, ಯಾರೋ ಬರ್ತಾರೆ. ಬಂಡಲ್ ಬಾಡಾಯಿ ಮಾದೇವ ಬಿಡುವನು ಕಂಬಿಲ್ಲ ರೈಲು ಹರಿವ. ಎಮ್ಮೆಲಿ ಕಾಗವನು ಹೋಗಿದ್ನಂತೆ, ಅಲ್ಲಿ ಎಮ್ಮೆನು ಹಾಕೈತಂತೆ. ಒಟ್ನಲ್ಲವನೊಬ್ಬ ಸುಳ್ಳಿನ ಗಂಟೆ,